ಗಾಯತ್ರಿ ಶಾಂತೇಗೌಡರು ನಿನ್ನೆ ಅವ್ರ ಜೊತೆ ಮಾತಾಡ್ತಿದ್ದೆ ನಾನು. ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಸಿಕ್ತು, ಅವ್ರಿಗೆ ಸಚಿವರು ಆಗೇ ಬಿಟ್ಟರು. ಯಾಕಂದರೆ ಇವರು ಶುಕ್ರವಾರ ಅಷ್ಟೇ MLC ಆಗಿ ಘೋಷಣೆ ಆಯಿತು. ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ, ಇವತ್ತಿಗೆ 4 ದಿನ ಅಷ್ಟೇ. MLC ಆಗಿ 4 ದಿನ ಆಗಿದೆ ಇವರಿಗೆ. ಆದರೂ ಸಚಿವ ಸ್ಥಾನದಲ್ಲಿ ಅವ್ರ ಹೆಸರು ಬಂದ ತಕ್ಷಣ ಒಂದು ರೀತಿ ಇದು ಸಾಧ್ಯನಾ ಕಾಂಗ್ರೆಸ್ನಲ್ಲಿ, ಹೌ ಇಟ್ ಪಾಸಿಬಲ್ ಅನ್ನೋ ಥರ ಚರ್ಚೆ ಆಯಿತು. ಸೊ ನಾನು ಅವ್ರ ಜೊತೆ ಫೋನ್ ಲೈನ್ ಮೇಲೆ ಮಾತಾಡ್ತಿದ್ದೆ ಗ್ಯಾರಂಟಿ ನ್ಯೂಸ್ನಲ್ಲಿ, ನಮ್ಮ ನಿನ್ನೆ ನ್ಯೂಸ್ ಬುಲ್ಟಿನಲ್ಲಿ. ಅವ್ರು ಕೇಳಿದೆ, ಯಾರ ಮೇಲೆ ಫೋನ್ ಮಾಡಿದ್ದು, ನಿಮ್ಗೆ ಯಾರಾದರೂ ಫೋನ್ ಮಾಡಿದ್ರಾ, CM ಫೋನ್ ಮಾಡಿದ್ರಾ, ಹೈಕಮಾಂಡ್ ಫೋನ್ ಮಾಡಿದ್ರಾ ಅಂತ. ಅವ್ರ ಪಾಪ ಅವರು ಇಲ್ಲ ಯಾರೂ ಫೋನ್ ಮಾಡಲಿಲ್ಲ, ನನ್ನ ಹೆಸರಿತ್ತು, ಖುಷಿ ಆಯಿತು, ನನಗೂ ಕೂಡ ಶಾಕ್ ಆಯಿತು, ಡಬಲ್ ಖುಷಿ ಇದು, MLC ಆಗಿ 4 ದಿನಕ್ಕೆ ಮಂತ್ರಿ ಆಗ್ತಾ ಇದ್ದೀನಿ ಅನ್ನೋ ಖುಷಿ ಅಂತ ಹೇಳಿದ್ರು. ಮಧ್ಯಾಹ್ನ ಒಂದು 3 ಗಂಟೆ ಅಥವಾ 1 ಗಂಟೆ ಟೈಮಲ್ಲಿ ಮಾತನಾಡಿದಾಗ ನೋಡ್ತೀವಿ 3 ಗಂಟೆ ಟೈಮ್ಗೆ ಅವ್ರ ಹೆಸರೇ ಔಟ್ ಆಗಿದೆ, ಕಟ್ ಆಗಿದೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ವರ್ಕೌಟ್ ಆಗಿದೆ. MLC ಆಗಿದ್ರು 1 ವಾರ ಆಗಿರಲಿಲ್ಲ, ಆಗಲೇ ಮಂತ್ರಿ ಪದವಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಮತ್ತೆ ಇವರ ನೇಮ್ಗೆ ತಡೆ ಹಿಡಿಯಲಾಯಿತು. ಕೊನೆ ಕ್ಷಣದಲ್ಲಿ ಇವರ ಹೆಸರು ಸಂಪುಟದಿಂದ ಹೊರಗಡೆ ಬಂತು. ಅಲ್ಲಿ ರಾಜಭವನದಲ್ಲಿ, ಲೋಕಭವನದಲ್ಲಿ ಎಲ್ಲರೂ ರೆಡಿಯಾಗಿಬಿಟ್ಟಿದ್ರು. 20 ಚೇರ್ಗಳನ್ನು ಹಾಕಿ 20 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಎಲ್ಲ ರೀತಿಯ ಚೇರ್ ವ್ಯವಸ್ಥೆನ ಮಾಡಲಾಗಿತ್ತು. ಕೊನೆ ಕ್ಷಣದಲ್ಲಿ ಒಂದು ಚೇರನ್ನು ಪಕ್ಕಕ್ಕೆ ಇಡಲಾಯಿತು. 19 ಮಂದಿ ಕನ್ಫರ್ಮು, 20 ಜನ ಇಲ್ಲ ಅಂತ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ ನಿನ್ನೆ 3:30. ಅಷ್ಟೊತ್ತಿಗಾಗಲೇ ಆ ಒಂದು ಲಿಸ್ಟ್ನಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಔಟ್ ಆಗಿತ್ತು. ಸೊ ಇಷ್ಟೆಲ್ಲ ಇದ್ರೂ ಕೂಡ ಕುರುಬ ಕೋಟದಲ್ಲಿ ನನಗೆ ಅವಕಾಶ ಕೊಡಿ ಅನ್ನೋ ಲೆಕ್ಕಾಚಾರ. ಸಿದ್ದರಾಮಯ್ಯನವರು ಇವ್ರ ಪರ ಬ್ಯಾಟಿಂಗ್ ಮಾಡಿದ್ರು ಅಂತ ಮೊದಲು ಆರಂಭದಲ್ಲಿ ಸುದ್ದಿ ಕೇಳಿ ಬಂತು. ಬಟ್ ಅದಾದಮೇಲೆ ಸಿದ್ದರಾಮಯ್ಯನವರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಾಯತ್ರಿ ಅವರಿಗೆ ಬೇಡ, ಬೇರೆ ಯಾರಾಗ ಬೇರೆ ಕೊಡಿ, ಶಿವಣ್ಣ ಅವ್ರಿಗೆ ಕೊಡಿ ಅನ್ನೋ ರೆಕಮೆಂಡೇಶನ್ ಮಾಡಿದ್ರಂತೆ ಸಿದ್ದರಾಮಯ್ಯನವರು. ಹಾಗಿದ್ರೆ ಯಾರು ಕೊಡಬೇಕು ಮಹಿಳೆಯರಿಗೆ? ಇದಲ್ಲದೆ ಇನ್ನೂ ಬಲ್ಕೀಸ್ ಬಾನು ಇದ್ದಾರೆ, ಅದಾದಮೇಲೆ ಲತಾ ಮಲ್ಲಿಕಾರ್ಜುನ್ ಇದ್ದಾರೆ, ಇನ್ನೂ 2 ಮಹಿಳೆ, ಒಬ್ಬರು MLC ಒಬ್ಬರು MLA. ಸೊ ಟೋಟಲ್ 10 ಜನ ಇದ್ದಾರೆ. 10 ಜನ ಇದ್ದರೂ ಕೂಡ ಒಬ್ರಿಗೂ ಕೂಡ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕೆ ಅನ್ನೋದು ಚರ್ಚೆ. ನೋಡೋಣ, ಬಹುಶಃ ಇವತ್ತು ಆಗಲ್ಲ. ಈ ಅಸಮಾಧಾನ ಎಲ್ಲ ಕಡಿಮೆ ಆದಮೇಲೆ ಏನು ಚರ್ಚೆ ಆಗ್ತಾ ಇದೆ, ಒಂದು ಕಡೆ ರಾಜೀನಾಮೆ ಪರ್ವ ಆಗ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ, ಇದೆಲ್ಲವೂ ಕೂಡ ಕಡಿಮೆ ಆದಮೇಲೆ ಬಹುಶಃ ಈ ಒಂದು ಸ್ಥಾನವನ್ನು ತುಂಬುವಂಥ ಪ್ರಯತ್ನ ಮಾಡ್ಬೋದು. ಮಹಿಳೆಯರಿಗೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ನೋಡೋಣ ಯಾರು ಕೊಡ್ತಾರೆ ಅಂತ.